ಸರ್ ಟಚ್ ಆಗಿಲ್ಲ. ಟಚ್ ಆಗಿಲ್ಲ ರೀ. ಅವ್ರು ಯೂ ಟರ್ನ್ ಮಾಡ್ತಾವ್ರೆ. ರಿವರ್ಸ್ ಬರ್ತಲ್ಲ, ಯೂ ಟರ್ನ್ ಮಾಡ್ತಾವ್ರೆ. ಗಾಡಿ ಪಾಸ್ ಆಗದೆ ಇರೋದಕ್ಕೆ ಯೂ ಟರ್ನ್ ಮಾಡ್ತಾ ಇರೋದು. ಅಲ್ಲಿ ಎಲ್ಲಿ ಜಾಗ ಐತೆ ಹೇಳಿ? ನಮ್ದಲ್ಲ, ಟಚ್ ಆಗಲ್ಲ. ಅವ್ರು ಯೂ ಟರ್ನ್ ಮಾಡ್ತಾವ್ರಿ ಇಲ್ಲಿ. ಅವ್ರು ಏನೋ ಕೂತ್ಕೊಂಡು ಹೋಯ್ತವ್ರೆ ಅನ್ನಂಗೆ ಮಾತಾಡ್ತಾವ್ರಪ್ಪ ಅವರು. ಸರ್ ಟಚ್ ಆಗಿಲ್ಲ ಗಾಡಿ. ರೆಕಾರ್ಡ್ ಐತೆ, ಎಲ್ಲ ಫುಲ್ ಐತೆ. ರೆಕಾರ್ಡ್ ಫುಲ್ ಐತೆ. ಎಲ್ಲೂ ಟಚ್ ಆಗಿಲ್ಲ ಗಾಡಿ. ಒಂದು ಪಿನ್ ಪಾಯಿಂಟ್ ಟಚ್ ಆಗಿಲ್ಲ ಗಾಡಿ. ಟಚ್ ಆಗಿಲ್ಲ. ರೆಕಾರ್ಡ್ ಐತೆ, ತೋರಿಸ್ತೀನಿ ನಾನು. ಯಾಕಾಗಲ್ಲ? ಹಾಂ, ಯಾಕೆ? ಅಲ್ಲ ಸರ್, ಪ್ರಾಬ್ಲಮ್ ಏನಾಗಿದೆ, ಒಂದು ಗಾಡಿ ಒಂಚೂರು ಟಚ್ ಆಗಿಲ್ಲ. ಯೂ ಟರ್ನ್ ಮಾಡ್ತಾವ್ರೆ ಅವರು. ಜಾಗ ಇಲ್ವಲ್ಲ ಸರ್ ಗಾಡಿ ತಿರ್ಗಕ್ಕೆ. ಗಾಡಿ ನಮ್ದಲ್ಲ, ನಾವು ನೋಡ್ಕೊಂತ ಇದೀವಿ ಯೂ ಟರ್ನ್ ಮಾಡೋಕ್ಕೆ ಅಷ್ಟೇ. ಗಾಡಿ ನಮ್ದಲ್ಲ, ಯೂ ಟರ್ನ್ ಮಾಡ್ತಾವ್ರೆ, ನೋಡ್ಕೊಂತ ಇದೀವಿ ಅಷ್ಟೇ. इधर क्या काम? ಅಣ್ಣ ಏನು ಸೀನ್ ಮಾಡಕ್ಕೆ ನೋಡ್ತಾವ್ರು ನೋಡಿ. ಅಲ್ಲಿ ಗಾಡಿ ಪಾಸ್ ಆಗ್ತಾಯಿಲ್ಲ, ಯೂ ಟರ್ನ್ ಹೆಂಗಪ್ಪ ಮಾಡೋದು ಅಂತ ಅವನು ಒದ್ದಾಡ್ತಾ ಇದ್ರೆ ಗುದ್ದಿಸ್ಬಿಡೋನು ಅಂತೆ. ಅಯ್ಯೋ, ಇದು 3.85 ಇದೆ. ಅವನು 4 ಮೀಟರ್ ಬರ್ತದೆ. ಅದು ಹೆಂಗೆ ಪಾಸ್ ಮಾಡ್ತಾರೆ ನೀನು? ಅದಕ್ಕಿಂತ ಬಿಲೋ ಇದಿದೆ ಇದು. इधर पास करके काय पूरी करके जागा है, बात है इधर। गाड़ी नोटेड है। ओके, उधर अगला बार आता है तो कोई भैया सीधा रिवर्स जाके उधर रास्ता है, वो रास्ते में क्रॉस करके जाओ। ठीक है, सीधा एक सीधा रिवर्स जाओ भैया। ಅಲ್ಲ ಶಿವ, ಗೊತ್ತಿಲ್ಲದೆ ಡ್ರೈವರ್ ಬಂದ್ಬಿಟ್ಟು ಯಾಕಾದ್ರೂ ಬಂದನಪ್ಪ ಅಂತ ಒದ್ದಾಡ್ತವ್ನೆ. ಅಂಥದ್ರಲ್ಲಿ ಇವ್ರು ಹೇಳ್ತಾ ಇರೋದು ನೋಡಿ, ಇದೇ ಫಸ್ಟ್ ಟೈಮ್ ಲಾಸ್ಟ್ ಅಂತೆ. ಡ್ರೈವರ್ಗೇನು ತಲೆ ಕೆಟ್ಟಾಯ್ತಾ? ಗಾಡಿ ಪಾಸ್ ಆಗಲ್ಲ ಅಂದರು ಪದೇ ಪದೇ ಬರೋಕ್ಕೆ. ನಾವಿಲ್ಲಿ ನೋಡ್ಕೊತಾ ಇದ್ದೀವಿ, ಟಚ್ ಆಗಿಲ್ಲ. ಇಲ್ಲಿ ಯೂ ಟರ್ನ್ ಮಾಡಿಕೊಂಡು ವಾಪಸ್ ಹೋಗಿ ನೋಡ್ತಾ ಇದ್ದೆ ನಾನು. ಗಾಡಿ ಪಾಸ್ ಆಗಲ್ಲ ಇಲ್ಲಿ. ಅದೇ ಇಲ್ಲಿ ಆಗಲ್ಲ, ರಿವರ್ಸ್ ಹೋಗಿ ಅಲ್ಲಿ ಟರ್ನಿಂಗ್ ಆಯ್ತಲ್ಲ, ಅಲ್ಲಿ ಮಾಡ್ಬೇಕು ಅವನು. ಅಲ್ಲಿ ಟರ್ನಿಂಗ್ ಹತ್ರ ಮಾಡ್ಬೇಕು ಅವನು. ಇಲ್ಲೂ ಪಾಸ್ ಆಗಲ್ಲ, ಅಲ್ಲೂ ಪಾಸ್ ಆಗಲ್ಲ ಗಾಡಿ. ಪಾಪ ಎಲ್ಲಿ ಅವನು ಹಿಂದಿ ಅವನು ಡ್ರೈವರು ಬಂದ್ಬಿಟ್ಟು ಏಕದಮ್ ಏನು ಹೊಡೆಯೋನಂಗೆ ಬಂದು ಹಿಡ್ಕೊಂಡವ್ರೆ, ಗುದ್ದಿದೆಯಾ ಅಂತ.
ನಾನು ಅಲ್ಲೇ ನೋಡ್ತಾ ಇದ್ದೀನಿ ಪಾಪ ಗಾಡಿ ಪಾಸ್ ಆಗಲ್ಲ, ರಿವರ್ಸ್ ಯೂಟರ್ನ್ ಮಾಡೋಕ್ಕೆ ಅಂದ್ಬಿಟ್ಟು ಕಟ್ ಮಾಡೋಕ್ಕೆ ನೋಡ್ತಾ ಇದ್ದೆ. ಅಲ್ಲಿ ಕಟ್ ಮಾಡೋಕ್ಕೂ ಜಾಗ ಇರಲಿಲ್ಲ, ಇಲ್ಲಾಂದರೆ ರಿವರ್ಸ್ ಹೋಗ್ಬೇಕು, ಅವನು 1 ಕಿಲೋಮೀಟ್ರ್ ಪೂರ್ತಿ ರಿವರ್ಸ್ ಹೋಗಬೇಕು. ಹಾಗಾಗಿ ಕಟ್ ಆದರೆ ಕಟ್ಟಾಗಲಿ ಅಂದ್ಬಿಟ್ಟು ನಾವು ನೋಡ್ಕೊತಾ ಇದ್ದು. ಬಟ್ ಎಲ್ಲೂ ಒಂದು ಪಿನ್ ಪಾಯಿಂಟ್ ಟಚ್ ಆಗಿಲ್ಲ. ಏನು ಗುದ್ದಿದೆಯಾ, ಟಚ್ ಮಾಡಿದ್ಯಾ ಅಂತ ಹಿಡ್ಕೊತವನೆ. ಕ್ಯಾಮ್ರಾ ಐತಲ್ಲ, ರೆಕಾರ್ಡ್ ಐತೆ, ಪಿನ್ ಟು ಪಿನ್ ತೋರಿಸ್ತೀನಿ. ಗಾಡಿ ಒಂದು ಚೂರು ಟಚ್ ಆಗಿಲ್ಲ ಅಂತ ಅಂದಿದ್ದಕ್ಕೆ ಸುಮ್ಮನೆ ಆದರು. ಆಮೇಲೆ ಬಿಟ್ಟು ಕಳಿಸಿದ್ದವರು. ಹೆಂಗೆ ಏನೇನು ಯಾವ್ಯಾವ ಥರ ಅಂತಂದರೆ ಅರ್ಥ ಮಾಡ್ಕೊಬೇಕು. ನೀವು ಬೇಕು ಅಂತ ಬಂದ, ಗೊತ್ತಿರಲ್ಲ ಅವನಿಗೆ, ಅವ್ನು ಹಿಂದಿ, ಅವನು ಈ ಕಡೆ ರೂಟ್ ಗೊತ್ತಿರಲ್ಲ, ಬಂದಿದ್ದಾನೆ. ಅಥವಾ ಗುದ್ದಿದ್ರೆ ಟಚ್ ಮಾಡಿದರೆ ಹೋಗಲಿ ಅಂತ ಅನ್ಬೋದು. ಟಚ್ ಆಗಿಲ್ಲ ಅದು. ಅಷ್ಟೊಂದು ಜನ ನಿಂತ್ಕೊಂಡು ನೋಡ್ತಾವ್ರೆ ರಿವರ್ಸ್ ಹೋಗೋಕ್ಕೆ. ಪಾಪ ಜನ ಎಲ್ಲ ನೋಡ್ಕೊಂಡು ಹೆಲ್ಪ್ ಮಾಡ್ತಾವ್ರೆ. ಇವ್ರು ಏನೋ ಬಂದ್ಬಿಟ್ಟು ಏನೋ ಮಾಡ್ಬಿಟ್ಟವನೇ ಅನ್ನೋಂಗೆ ಬಂದು ಹಿಡ್ಕೊಂಡವ್ರೆ. ರೆಕಾರ್ಡ್ ಐತೆ, ಪಿನ್ ಟು ಪಿನ್ನು ತೋರಿಸ್ತೀನಿ. ಟಚ್ ಆಗೈತೆ, ಒಂದು ಚೂರು ಟಚ್ ಆಗಿಲ್ಲ, ಗಾಡಿ ಫುಲ್ ರೆಕಾರ್ಡ್ ಐತೆ ಅಂತ ಅಂದಮೇಲೆ ಸುಮ್ಮನೆ ಆದರು. ಇಲ್ಲ ಅಂತ ಅಂದಿದ್ರೆ ಕಿತ್ಬಿಡ್ತಾಯಿದ್ರು. ಏನು ದಬಾಯಿಸ್ತಾಯಿದ್ರು ಅಂತಂದರೆ ಡ್ರೈವರ್ಗಳ ಕಷ್ಟ ಡ್ರೈವರ್ಗಳಿಗೆ ಗುರು ಗೊತ್ತಾಗೋದು. ಯಾಕೆಂದರೆ ನಾನು ಒಬ್ಬ ಡ್ರೈವರು. ನಾವೇನಪ್ಪ ಅಂತಂದರೆ ಲೋಕಲಲ್ಲಿ ಗಾಡಿ ಓಡಿಸ್ತೀವಿ, ನಮಗೆ ಗೊತ್ತಿರುತ್ತೆ ರೂಟ್ಗಳು ಹೆಂಗೆ ಏನು ಅಂತ. ಇವ್ರಿಗೆ ಏನು ಗೊತ್ತಿರುತ್ತೆ ಪಾಪ, ಗೊತ್ತಿಲ್ದೇ ಬಂದುಬಿಟ್ಟವನೆ ಹೆವಿ ಗಾಡಿ. ಅಲ್ಲಿ ಯೂಟರ್ನ್ ಮಾಡೋಕ್ಕೂ ಜಾಗ ಇಲ್ಲ, ರಿವರ್ಸ್ ಹೋದರೆ 1 ಕಿಲೋಮೀಟ್ರು. ಅದನ್ನು ಅರ್ಥ ಮಾಡ್ಕೊಬೇಕು ತಾನೆ. ಅಥವಾ ಅವ್ರು ನೋಡಬೇಕು ಕಣ್ಣಾರ, ಗುದ್ದಿದೆಯಾ ಅಂತ. ಗುದ್ದಿದ್ರೆ ಏನು ಬಂದ್ಬಿಟ್ಟು ಗುದ್ಬಿಟ್ಟವನೆ, ತೀರಿಸ್ಬಿಟ್ಟವನೆ, ಅಷ್ಟು ವೋಲ್ಟೇಜು ಇಷ್ಟು ವೋಲ್ಟೇಜು. ಹೌದು, ನಿಜ ಒಪ್ಕೊತೀನಿ. ಬಟ್ ಟಚ್ ಮಾಡಿಲ್ಲ, ಎಲ್ಲೂ ಒಂದು ಪಿನ್ ಪಾಯಿಂಟ್ ಟಚ್ ಮಾಡಿಲ್ಲ. ಅದನ್ನ ಹೇಳ್ತವ್ರೆ ಜನಗಳು, ಕೇಳ್ತಾ ಇಲ್ಲ. ನಾನು ನೋಡಿದೆ, ಯಾವಾಗ ಹಿಡ್ಕೊಂಡು ದಬಾಯಿಸ್ತಾಯಿದ್ರು. ಇಲ್ಲ ಟಚ್ ಮಾಡಿಲ್ಲ, ಫುಲ್ ರೆಕಾರ್ಡ್ ಇದೆ, ಬೇಕಂದರೆ ತೋರಿಸ್ತೀನಿ. ಏನಕ್ಕೆ ಅವನಿಗೆ ಹಿಡ್ಕೊತಾ ಇದ್ದೀರಾ ಅಂತ ಕೇಳಿದ್ಮೇಲೆ ಆಮೇಲೆ ಬಿಟ್ಟು ಕಳಿಸಿದ್ರು. ಇಲ್ಲ ಅಂತಂದರೆ ದಬಾಯಿಸ್ತಾಯಿದ್ರು ಫುಲ್ಲು. ಇಂಥ ಜನಗಳವರೇ ನೋಡಿ, ಸಿಗೋದನ್ನೇ ಕಾಯ್ತಾ ಇರ್ತಾರೆ. ನಾನು ಡ್ರೈವರಿಗೆ ಸಪೋರ್ಟ್ ಮಾಡಬೇಕು ಅಂತ ಮಾತಾಡಲಿಲ್ಲ. ನ್ಯಾಯ ಗುರು, ನ್ಯಾಯ ಎಲ್ಲೈತೆ ಅಲ್ಲಿ ಮಾತಾಡಬೇಕು. ಇವಾಗ ಅವನು ಗುದ್ದವನೇ ಅಂದ್ಬಿಟ್ಟು ಏನು ಹಿಡ್ಕೊಂಡು ಹೊಡೆಯೋ ಥರನೇ ಬಂದರು. ಒಂದು ಪಿನ್ ಪಾಯಿಂಟ್ ಟಚ್ ಮಾಡಿಲ್ಲ ಜನಗಳವ್ರೆ. ಸುಮ್ಮನೆ ಅಮಾಯಕನ ಮೇಲೆ ಹಿಡ್ಕೊಂಡು ದಬ್ಬಳಿಕೆ ಮಾಡೋಕ್ಕೆ ಬರ್ತಾರಲ್ಲ, ಹೆಂಗಪ್ಪ ಇದು. ನಮಸ್ಕಾರ ಸ್ನೇಹಿತರೆ. ಇವಾಗ ನಾನು ಜಸ್ಟು KR ನಗರ ಎಂಟ್ರೆನ್ಸಲ್ಲಿದ್ದೆ. ಟೈಮ್ ಬಂದು ಇವಾಗ 4 ಗಂಟೆ 40 ನಿಮಿಷ, ಆಲ್ಮೋಸ್ಟ್ ಟೈಮ್ ಆಗೋಯ್ತು. ಇವತ್ತು ಫುಲ್ ಡೇ. ನೆನ್ನೆ ಬೆಂಗಳೂರಿಂದ ಬಂದು ಅದರ ನೆಕ್ಸ್ಟ್ ಡೇ ವಿಡಿಯೋ ಮಾಡ್ತಾಯಿರೋದು. ಏನಪ್ಪ ಅಂದರೆ ನಾನು ಇವತ್ತು ಬೆಂಗಳೂರಿಗೆ ಹೋಗ್ತಾಯಿದ್ದೀನಿ. ಬಟ್ ಹೋಗ್ತಾ KR ನಗರದಲ್ಲಿ ಸ್ವಲ್ಪ ಕೆಲಸ ಇದೆ ಅಂತ ಹೇಳಿದ್ದೆ. ಆ ಕೆಲಸ ಇವತ್ತು ಆಗಲಿಲ್ಲ. ಓಕೆನಾ, ಆ ಕೆಲಸ ಇವತ್ತು ಆಗಲಿಲ್ಲ. ಜನವರಿಗೆ ಹೊರಟೋಯ್ತು. ಇವತ್ತು ಮಂಗಳವಾರ, ನೆಕ್ಸ್ಟು ಶನಿವಾರ ಬರಬೇಕು. ಶನಿವಾರ ಮತ್ತು ಭಾನುವಾರ 2 ದಿನ ಗದ್ದೆ ಕೆಲಸ ಐತೆ. ಹಾಗಾಗಿ ನೆಕ್ಸ್ಟ್ ವಾರ ಬರೋಣ ಅಂತ ಇವತ್ತು ಹೋಗ್ತಾಯಿದ್ದೀನಿ ಅಷ್ಟೇ. ಮತ್ತೆ ಹೋದರೆ 3 ದಿನ ಅಲ್ಲಿ 3 ದಿನ ಇಲ್ಲಿ ಇದೇ ಆಗ್ಬಿಟ್ಟೈತೆ. ಏನು ಮಾಡೋಕ್ಕಾಗಲ್ಲ, ಭಾಳ ಕಷ್ಟ ಗುರು. ಆದರೂ ಡ್ರೈವರ್ ಕಾಲಿಗೆ ಬೀಳಕ್ಕೆ ಹೋಯ್ತು. ಅದನ್ನೆಲ್ಲ ನೋಡಿ ನನಗೆ ಬೇಜಾರಾಯಿತು. ತಪ್ಪಿಲ್ಲ, ಏನಿಲ್ಲ, ಗೊತ್ತಿಲ್ಲದೇ ಬಂದಿರೋದು ಗುರು. ಅದಕ್ಕೊಂದು ಅವ್ರ ಮಾನವೀಯತೆಯಲ್ಲಿ ಬುದ್ಧವನ ಇಲ್ವ ಜನಗಳಷ್ಟು ಹೇಳ್ತಾಯಿದ್ರು, ಕೇಳ್ತಾ ಇಲ್ವಲ್ಲ. ಡ್ರೈವರ್ಗಳ ಜೀವನ ಒಂದೊಂದಲ್ಲ ಪತ್ತು ನರಕ. ಪಬ್ಲಿಕ್ ಅವ್ರ ಕೈಲಿ ಒಡಿಸ್ಕೊಬೇಕು, ಒದೆ ತಿನ್ನಬೇಕು, ಬೈಸ್ಕೊಬೇಕು, ಕಷ್ಟಪಡಬೇಕು. ಏನು ಡ್ರೈವರ್ಗಳ ಜೀವನ ಗುರು. ಬೇರೆ ಕಡೆ ಸ್ಟೇಟ್ಗೆ ಹೋದಾಗ, ಈಗ ನಾವು ನಮ್ಮ ಕರ್ನಾಟಕ ಬಿಟ್ಟು ನಾವು ಬೇರೆ ಸ್ಟೇಟ್ಗೆ ಹೋದಾಗ ನಮ್ಮ ಮೇಲೂ ಮುಗಿ ಬೀಳಿದ್ರೆ ನಾವು ಏನು ಮಾಡೋಕ್ಕಾಗಲ್ಲ. ನಾವು ಹಂಗೆ ತಪ್ಪಾಯಿತು ಅಂದ್ಕೊಳ್ಳೇಬೇಕು. ಬಟ್ ಅಲ್ಲಿ ನ್ಯಾಯ ನೋಡಿದವರು ಮಾತಾಡಿದ್ರೆ ಸರಿ, ಇಲ್ಲ ಅಂತಂದರೆ ಅವ್ರನ್ನೂ ಹಿಡ್ಕೊಂಡು ಹಾಕಿ ಅಂತಂದರೆ ಒದೆ ತಿನ್ಕೊಂಬರೋದೆ. ಇದು ನಮ್ಮ ಡ್ರೈವರ್ಗಳ ಜೀವನ. ಏನು ಗುರು ಗುಂಡಿ ಇದು. ಅಯ್ಯಪ್ಪ, ಸಾಗರಕಟ್ಟೆ ಬ್ರಿಡ್ಜು ಇದು. ಸಖತ್ತಾಗಿದೆ ಮಾತ್ರ. ಇದು ಹಿನ್ನೀರು ಬರುತ್ತಲ್ಲ, ಹಿನ್ನೀರಿಗೆ ಕನೆಕ್ಟ್ ಆಗುತ್ತೆ. ಬ್ಯಾಕ್ ವಾಟ್ರು ಆ ಕಡೆ ಕನೆಕ್ಟ್ ಆಗುತ್ತೆ. ಸಾಗರಕಟ್ಟೆ ಬ್ರಿಡ್ಜ್ ಇದು ಪ್ರಾಪರಾಗಿ ಬಂದು. ಅದು ಟ್ರೈನ್ ಬಂದರೆ ಆ ಕಡೆ ಹೋಗುತ್ತೆ. ರೈಲ್ವೆ ಬ್ರಿಡ್ಜ್ ಅದು. ಆಲ್ಮೋಸ್ಟ್ ಫುಲ್ ಆಗೈತೆ ಅಂದ್ಕೊಳ್ಳಿ ನೀರು. ಈ ಕಡೆ ನೋಡಿ, ಈ ಕಡೆ ಅಂತೂ ಸಖತ್ತಾಗಿ ಕಾಣಿಸ್ತಾ ಇದೆ. ಬನ್ನಿ ಬ್ರಿಡ್ಜ್ ಆದಮೇಲೆ ಮುಂದೆ ನಿಲ್ಸೋಣ.
ನೋಡಿ ಇಲ್ಲಿ ಹಾಕ್ತೀನಿ, ಮಿರರ್ ನೋಡಿಕೊಂಡು ಬಂದಿರೋದು ಜಸ್ಟ್ ನಿಮ್ಗೆ ತೋರ್ಸೋಕ್ಕೆ. ನೋಡಿ ಹೆಂಗೆ ಕಾಣಿಸುತ್ತೆ, ಅಲ್ಲಿಂದ ಫುಲ್ಲು ಹಿಡಿದ್ರೆ ನೋಡಿ ಅಲ್ಲಿ ಎಂಡವರೆಗೆ ಕಾಣಿಸ್ತಾ ಇದೆ. ಅಲ್ಲೊಂದೆರಡು ಟವರ್ ಕಾಣಿಸ್ತಾ ಇದೆ ದೂರದಲ್ಲಿ, ಸುತ್ತಾ ಇದೆ ಟವರ್ಗಳು. ಅಲ್ಲಿಂದ ಹಸಿ ಈ ಕಡೆ ಅಂತೂ ಫುಲ್ ಇನ್ನೂ ಓಹೋ ಸಾಕಾದಾಗೈತೆ ಮಾತ್ರ. ಕ್ಯಾಮ್ರಾದಲ್ಲಿ ಯಾವ ಥರ ಕಾಣಿಸ್ತಿದೆಯೋ ಗೊತ್ತಿಲ್ಲ. ಅಲ್ಲಿ ಬೋಟ್ಗಳಿದ್ದಾವೆ ಮೀನು ಹಿಡಿಯೋದು. ಇದೇನೋ ಪಂಪ್ ಹೌಸ್ ಇರಬೇಕಿದು. ಈ ಕಡೆ ಅಷ್ಟೊಂದೇನಿಲ್ಲ, ಈ ಕಡೆ ಫುಲ್ ಇದೆ. ಈ ಕಡೆ ಇರೋದ್ರಲ್ಲಿ ಈ ಕಡೆ ಒಂದು 5% ಇದೆ ಅಷ್ಟೇ. 5% ಅಂತಂದರೆ ಲೆಕ್ಕ ಹಾಕೊಳ್ಳಿ, ಇನ್ನು 95% ಈ ಕಡೆನೇ ಇರೋದು. ಥ್ಯಾಂಕ್ ಯು. ವಿಸಿಟ್ ಅಗೈನ್ ಬೃಂದಾವನ ಗಾರ್ಡನ್. KRS ರೋಡಿಂದ ಎಕ್ಸಿಟು ಲೆಫ್ಟ್ ಎತ್ಕೊಂಡ್ರೆ ಸೀದಾ ಇದಕ್ಕೆ ಹೋಗುತ್ತೆ. ಎಲ್ಲಿಗಪ್ಪ ಅಂದರೆ ಶ್ರೀರಂಗಪಟ್ಟಣ ಕನೆಕ್ಟ್ ಆಗಿಬಿಡುತ್ತೆ. ನಮ್ಮದು ಮಾಮೂಲಿ ರೆಗ್ಯುಲರ್ ರೂಟ್ ಇದೆ. ಹುಣಸೂರು ರೋಡಿಂದ ಬಂದು ಇಲ್ವಾಲ ಹತ್ರ ಲೆಫ್ಟ್ ತೊಗೊಂಬಂದರೆ ಇದೇ ರೋಡ್ ಕಂಟಿನ್ಯೂ ಆಗುತ್ತೆ. ಇವಾಗ ನಾನು ಒಳಗಡೆಯಿಂದ ಬಂದಲ್ಲ, KRS ರೋಡಿಂದ ಬಂದಿದ್ದೀನಿ. ಇವಾಗೆಲ್ಲ ಹೋಗ್ತಾ ಇದ್ದಾರೆ ನೋಡಿ ಬೃಂದಾವನ ಗಾರ್ಡನ್. KRS ನೈಟ್ ಚೆನ್ನಾಗಿರುತ್ತೆ, ಲೈಟಿಂಗ್ಸ್ ಇರುತ್ತಲ್ಲ, ಹಂಗಾಗಿ ನೈಟು ನೋಡೋಕೆ ಚೆನ್ನಾಗಿರುತ್ತೆ KRS ಡ್ಯಾಮ್ ಹತ್ರ. ಇಲ್ಲಿ ಮುಂದೆ ಲೆಫ್ಟ್ ಹೋದರೆ ಎಡಮೂರಿ ಬಲಮೂರಿ ಅಂತೀವಲ್ಲ, ಹಾಂ ನೋಡಿ ಇಲ್ಲೇ ಇದೆಯಲ್ಲ, ಬಲಮುರಿ ಕ್ಷೇತ್ರಕ್ಕೆ ಸುಸ್ವಾಗತ. ಇದೇ ರೋಡು ಬೆಳಗೋಳ. ಬಟ್ ಅಲ್ಲಿ ಅಂಥ ಪ್ಲೇಸ್ ನೋಡೋಂಥದ್ದೇನು ಅಲ್ಲ. ಬಟ್ ಆಟ ಆಡೋಕ್ಕೆ ನೀರಲ್ಲಿ ಚೆನ್ನಾಗಿದೆ. ನೋಡಿದ್ವಿ, ನೋಡದೇ ಇರೋರು ಹೋಗಿ ನೋಡೋಕ್ಕೆ ಫಸ್ಟ್ ಟೈಮ್ ಹೋಗೋಕ್ಕೆ ಚೆನ್ನಾಗಿರುತ್ತೆ ಅಷ್ಟೇ. ಪದೇ ಪದೇ ಹೋಗೋಂಥ ಪ್ಲೇಸ್ ಏನಲ್ಲ ಅದು. ಇಲ್ಲೊಂದು ಕಾಲುವೆ ಇದೆ, ಕಾಲುವೆ ಒಳಗಡೆ ಒಂದು ಶಿವಂದು ವಿಗ್ರಹ ಇದೆ ನೋಡಿ, ತೋರಿಸ್ತೀನಿ. ಕರೆಕ್ಟಾಗಿ ನೀರು ಮೇಲ್ಗಡೆ ಕೂತ್ಕೊಂಡಿದೆ ಅನ್ನೋ ಥರ ಮಾಡಿದ್ದಾರೆ. ಇದಂತೂ ಸಖತ್ ಇಷ್ಟ ನನಗೆ. ನೋಡಿ ಇಲ್ಲಿ ಇದೆ, ನೀರು ಸ್ವಲ್ಪ ಕಡಿಮೆಗಿದೆ, ನೀರಾದ್ರೂ ಮಟ್ಟಕ್ಕೆ ಬರ್ತದೆ. ಬಂದಾಗಂತೂ ನೋಡೋಕೆ ಸಖತ್ತಾಗಿರುತ್ತೆ. ಅದು ಕರೆಕ್ಟಾಗಿ ನೀರು ಮೇಲೇ ಕೂತ್ಕೊಂಡೈತೆ ಅನ್ನೋ ಥರ ಕಾಣಿಸುತ್ತೆ. ವೈಸರ್ ಓಪನ್ ಮಾಡಿದ್ದೀನಿ, ಯಾಕಪ್ಪ ಅಂತಂದರೆ ನಂದು ಫುಲ್ ಬ್ಲ್ಯಾಕ್ ಇರೋದು. ಇದೇನಿದ್ರು ಡೇಯಲ್ಲಿ ಮಾತ್ರ ಸರಿ, ನೈಟಲ್ಲಿ ವೈಸರ್ ಹಾಕ್ಕೊಂಡ್ರೆ ರೋಡೇ ಕಾಣಿಸಲ್ಲ. ಹಾಗಾಗಿ ಇವಾಗ ವೈಸರ್ ಓಪನ್ ಮಾಡ್ಕೊಂಡೇ ಹೋಗಬೇಕು. ವಿಂಡ್ ನಾಯ್ಸು ಜಾಸ್ತಿ ಬರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಒಂದು ಟೀ ಹಾಕಬೇಕು. ಏನು ಗುರು ಇಷ್ಟೊಂದು ಥಂಡಿ ಹೊಡಿತಾ ಇದೆ. ಇಲ್ಲೇ ಹಾಕ್ಬೋದಾಗಿತ್ತು, ಟೀ ಚೆನ್ನಾಗಿತ್ತು. ಸುಖಿ ಟೀ ಹಾಕ್ಬಿಡೋಣ ಅಲ್ಲೇ. ಮುಂದಕ್ಕೆ ಪಾಸಾದೆ. ಚೆನ್ನಾಗಿರೋ ಕಡೆ ಒಂದು ಒಳ್ಳೆ ಬಿಸಿ ಬಿಸಿ ಟೀ ಇತ್ತು, ಅಲ್ಲಿ ಮಿಸ್ ಮಾಡಿಕೊಂಡೆ. ಮುಂದೆ ಎಲ್ಲಾದರೂ ನೋಡ್ಕೊಂಡು ಹೋಗಬೇಕು. ಇವಾಗ ಮಂಡ್ಯ ಬಸ್ ಸ್ಟಾಪ್ ಹತ್ರ ಬಂದಿದ್ದೀನಿ, ಸಿಗ್ನಲ್ ಹತ್ರ. ಇವಾಗ ಎಲ್ಲಾದರೂ ಮುಂದೆ ಎಲ್ಲಾದರೂ ಒಂದು ಟೀ ಅಂಗಡಿ ನೋಡಿಕೊಂಡು, ಫುಲ್ ಚಳಿ ಹೊಡಿತಾ ಇದೆ, ಒಂದು ಟೀ ಹಾಕ್ಕೊಂಡು ರೈಡ್ನ ಕಂಟಿನ್ಯೂ ಮಾಡ್ತೀನಿ. ಸ್ವಲ್ಪ ಬೇಗ ಹೋಗೋಣ ಅಂತ ಅನ್ನಿಸ್ತಾ ಇದೆ ಇವಾಗ. ಯಾಕೆ ಅಂತಂದರೆ ತುಂಬ ಡಿಲೇ ಮಾಡಿದೆ, ತುಂಬ ಲೇಸಿಯಾಗಿ ಬಂದೆ. ಎಷ್ಟೊಂದು ಸ್ಲೋ ಆಗಿ ಬಂದೆ ಅಂತಂದರೆ, ಯಪ್ಪ ಏನಾದರೂ ನಾನು ರೈಡ್ ಹೋಗೋಣಾಗ ಈ ಥರ ಗಾಡಿ ಓಡಿಸ್ಬಿಟ್ರೆ 40, 50, 55 ಮೇಲೆ ನಾನು ಗಾಡಿನೇ ಎತ್ತಿಲ್ಲ. ಆ ಥರ ನಾನು ಗಾಡಿ ಓಡಿಸ್ಬಿಟ್ರೆ ಲಾಂಗ್ ರೈಡಲ್ಲಿ ಹೆಂಗಪ್ಪ ಜರ್ನಿ ಮಾಡೋದು. ಕ್ಯಾಂಟ್ರಣ್ಣ ಸರಿಯಾಗಿ ಬಡಿತಾವನೆ ಕನ್ನಡ. ಆಲ್ರೆಡಿ ನಾನು ಇಷ್ಟೊತ್ತಿಗೆ ಹೋಗ್ಬೋದಾಗಿತ್ತು. ತುಂಬ ಲೇಟಾಗಿ ಅಲ್ಲಿ ಇಲ್ಲಿ ನೋಡಿಕೊಂಡು ನಿಧಾನಕ್ಕೆ ಹೋಗೋಣ ಅಂತ ಬಂದು ಈ ಥರ ಎಡವಟ್ಟು ಮಾಡ್ಕೊಂಡ್ಬಿಟ್ಟಿದ್ದೀನಿ ಕನ್ನಣ್ಣ. ಓಕೆ ಸ್ನೇಹಿತರೆ, ಸ್ವಲ್ಪ ಬ್ಯಾಟಿಂಗ್ ಮಾಡ್ತೀನಿ, ಅದಾದಮೇಲೆ ಸಿಗ್ತೀನಿ. ಆಮೇಲೆ ಬ್ಯಾಟಿಂಗ್ ಎಲ್ಲ ಮುಗಿಸ್ಕೊಂಡು ಆಮೇಲೆ ಸಿಗೋಣ ಅಂತ. ಟೈಮ್ ಆಗ್ಬಿಟ್ಟೈತೆ, ಅದಕ್ಕೆ ಒಂದು ಸ್ವಲ್ಪ ಕವರ್ ಮಾಡ್ಕೊಳ್ಳೋಣ ಟೈಮಿಂಗ್ಸ್ನ ಅಂತ.
ಬ್ಯಾಟಿಂಗ್ ಆಡ್ಕೊಂಡು ಬಂದಿದ್ದಕ್ಕೆ ಚನ್ನಪಟ್ಟಣ ಬಂದಿದ್ದೇ ಗೊತ್ತಾಗಿಲ್ಲ. ಇಲ್ಲಿ ಮುಂದೆ ಹೋಗಿ ರೈಟ್ ಎತ್ಕೊಂಡ್ರೆ ಚನ್ನಪಟ್ಟಣ ಎಂಟ್ರೆನ್ಸಿಗೆ ಬಂದಿದ್ದೀನಿ. ಗಾಡಿ ಹಳೆಯ ಗಾಡಿ ಆದ್ರೂ ಅದೇ ಕದರ್ಗರು, ಅದಕ್ಕೆ ಹೇಳೋದು BS3 BS4 ಅಂತ. ಸಿಂಪಲಾಗಿ ಒಂದು ಬ್ಯಾಟಿಂಗ್ ಆಡೋಣ, ಒಂದು 60 70 80ರಲ್ಲಿ ಬ್ಯಾಟಿಂಗ್ ಆಡೋಣ ಅಂದ್ಕೊಂಡೆ. ಅದು ನೋಡಿದ್ರೆ ರೊಚ್ಗೆ ಎದ್ಬಿಡ್ತು ಗಾಡಿ. ವೈಸರು ಓಪನ್ ಮಾಡ್ಕೊಂಡಿದ್ದೀನಿ, ಯಾಕೆ ಅಂತಂದರೆ ಬ್ಲ್ಯಾಕ್ ವೈಸರು ಕ್ಲೋಸ್ ಮಾಡಿದ್ರೆ ಏನೂ ಕಾಣಿಸಲ್ಲ. ಸಿಟಿ ಒಳಗಡೆ ಆದರೆ ಸ್ಟ್ರೀಟ್ ಲೈಟ್ ಇರುತ್ತಲ್ಲ, ಹಂಗಾಗಿ ಪರವಾಗಿಲ್ಲ ಓಡಿಸ್ಬೋದು. ಈ ಥರ ಔಟರ್ ಸಿಟಿಲಿ ಸ್ವಲ್ಪ ಕಷ್ಟ ಇದೆ. ಒಂದು ಹೆಲ್ಮೆಟ್ ಒಂದು ತಗೊಬೇಕು. ಅಯ್ಯೋ, ಮೋಟೋ ಲಾಗರ್ಸ್ ಅಂತಂದರೆ ಅವ್ರು ತಗೊಳ್ಳೋದು ಕೊನೆವರೆಗೂ ಇದ್ದೇ ಇರ್ತದೆ. ಅವ್ರು ಎಷ್ಟು ತೊಗೊಂಡ್ರು ಸಾಕಾಗಲ್ಲ ಗುರು ಮೋಟೋ ಲಾಗರ್ಸ್ಗೆ. ಏನು ಮಾಡೋಕ್ಕಾಗಲ್ಲ, ಅದು ಆಸೆ ಅಂತೀವಲ್ಲ ಹಂಗೆ. ಇಷ್ಟಪಟ್ಟರೆ ಕೇಳಲ್ಲ ಮನಸ್ಸು, ತಗೋ 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 ಅಂತ ಇರ್ತದೆ. ಸಿಟಿ ಎಂಟ್ರೆನ್ಸಲ್ಲಿ ಲೈಟ್ನ ಆಫ್ ಮಾಡ್ಕೊಬೇಕು, ಮತ್ತು ಆಪೋಸಿಟ್ ಗಾಡಿ ಬರುವಾಗ ಆಫ್ ಮಾಡ್ಕೊಬೇಕು. ಎಕ್ಸ್ಟ್ರಾ ಲೈಟ್ಗಳಿದ್ರೆ ಬುಲೆಟ್ಗಳೆಲ್ಲ ಪೈಪೋಟಿ ಬಿದ್ದುಬಿಡವೆ ಜೊತೆಗೆ. ನಾನೇನೋ ಟೈಮು ವೇಸ್ಟ್ ಮಾಡಿದ್ನಲ್ಲ ಅಂತ ಸ್ವಲ್ಪ ಬ್ಯಾಟಿಂಗ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಅದನ್ನೇ ಚಾಲೆಂಜಾಗಿ ತೊಗೊಂಬಿಟ್ಟು ಒಂದು 2-3 ಬುಲೆಟ್ಗಳು ಹಿಂದೆ ಬಿದ್ದುಬಿಟ್ಟವೆ. ಆದರೆ ಒಟ್ಟಿನಲ್ಲಿ ಬುಲೆಟ್ಗಳ ಜೊತೆ ಹೋಯ್ತೈತೆ ಗಾಡಿ. ನೋಡಿ GT, ಆ ಕಡೆ ಒಂದು ಬುಲೆಟು, ಇದು ಒಂದು GT. ಚಳಿ ಗುರು ತಡೆಯೋಕೆ ಆಯ್ತಾ ಇಲ್ಲ. ಇಲ್ಲೊಂದೆರಡು ಅಂಶವೇ ಗುರುವೇ ಎಗರಿಸ್ಬಿಟ್ಟನ ಮೇಲೆ ಹಾಕು ಲೈಟು. ಬಂತು ಆಲ್ಡನ್ ಸಿಂಗಲ್ ಡಿಸ್ಕು, ನೋ ABS ಸಿಂಗಲ್ ಡಿಸ್ಕ್, ಆದರೂ ರಾ ಪವರ್. ಎರಡು GTಗಳು ಇಲ್ಲೇ ಹೋಗ್ತಾ ಇದ್ದಾವೆ. ಇವಾಗ ನೋಡಿ ನನ್ನ ಪಾಡಿಗೆ ನಾನು ಹೋಗ್ತಾ ಇದ್ದೀನಿ, ರಚಿಂಗ್ ಹೇಳ್ತಾರೆ ನೋಡಿ. ಏನೋ 4-5 ಬುಲೆಟ್ಗಳು ಸೇರ್ಕೊಂಬಿಟ್ಟೈತಪ್ಪ ಇವತ್ತು. ಬನ್ನಿ ಸ್ನೇಹಿತರೆ, ಇವಾಗ ಸೀದಾ ಕ್ಯಾಮ್ರಾ ಆಫ್ ಮಾಡ್ತೀನಿ. ಟೈಮ್ ಎಷ್ಟಾಯಿತು? 7:35. ಬ್ಯಾಟಿಂಗ್ ಅಂತೂ ಸರಿಯಾಗಿ ಬ್ಯಾಟಿಂಗ್ ಆಡ್ಕೊಂಬಂದಿದ್ದೇನೆ. ನೆಕ್ಸ್ಟ್ ಅಲ್ಲಿ ಮುಂದೆ ಇನ್ನೇನಿಲ್ಲ, ಸೀದಾ ಬೆಂಗಳೂರಿಗೆ ಹೋಗಿ ವಿಡಿಯೋ ಎಂಡ್ ಮಾಡ್ತೀನಿ. ಅಣ್ಣವ್ರು ಹಿಡಿದ್ರು, ಒಂದು ಹೋಯ್ತು, ಇನ್ನೊಂದು ಬರುತ್ತೆ. ಓಕೆ, ಅವ್ರ ಪಡಿಗೆ ಅವ್ರು ಹೋಗಲಿ, ನನ್ನ ಪಡಿಗೆ ನಾನು ಹೋಗ್ತೀನಿ. ಬನ್ನಿ ಇವಾಗ ಬೆಂಗಳೂರಿಗೆ ಹೋಗಿ ಸಿಗ್ತೀನಿ ಆಮೇಲೆ. ಓಕೆ ಸ್ನೇಹಿತರೆ, ಇನ್ನೇನಿಲ್ಲ, ಇವಾಗ ರಾಮನಗರನ್ನು ದಾಟಿ ಇನ್ನೇನು ಬಂದೆ ಅಂತ ಅಂದ್ಕೊಳ್ಳಿ. ಓಕೆ, ನಾನು ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತೀನಿ. ಮತ್ತು ಇನ್ನೊಂದು ಯಾವುದಾದ್ರೂ ಒಂದು ಹೊಸ ವಿಡಿಯೋದಲ್ಲಿ ಬರ್ತೀನಿ. ಸ್ವಲ್ಪ ದಿನ ಲೇಟ್ ಆಗುತ್ತೆ ವಿಡಿಯೋಗಳು ಬರೋದು ಅಂದ್ಕೊಂಡಿದ್ದೀನಿ. ಯಾಕೆ ಅಂತಂದರೆ ಫುಲ್ ಬ್ಯುಸಿ ಇದ್ದೀನಿ. ಡ್ಯೂಟಿ ಮಾಡಬೇಕು, ವಿಡಿಯೋ ಮಾಡಿಕೊಂಡು ನಾನು ಡ್ಯೂಟಿ ಮಾಡಿಕೊಂಡು ಎಡಿಟ್ ಮಾಡಿಕೊಂಡು ಅದಕ್ಕೆಲ್ಲ ಟೈಮೆಲ್ಲ. ಯಾಕೆ ಅಂತಂದರೆ ಸಿಕ್ಕಾಪಟ್ಟೆ ರಜೆಗಳಾಗ್ತಾಯಿದೆ, ಇನ್ನೂ ರಜೆಗಳಿದೆ, ಊರಲ್ಲೂ ಕೆಲಸ ಇದೆ. ಹಂಗಾಗಿ ಇಲ್ಲೊಂದು 2-3 ದಿನ ಊರಲ್ಲೊಂದು 2-3 ದಿನ ಮೇಂಟೈನ್ ಮಾಡ್ತಾಯಿದ್ದೀನಿ. ಇನ್ನೊಂದು ಸ್ವಲ್ಪ ದಿನ ಡಿಲೇ ಆಗುತ್ತೆ ವಿಡಿಯೋ ಬರೋದು. ಅಲ್ಲಿವರೆಗೂ ದಯವಿಟ್ಟು ಸಹಕರಿಸಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ಮತ್ತೆ ಇನ್ನೊಂದು ಹೊಸ ವಿಡಿಯೋದಲ್ಲಿ ಬರ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್, ಸಿ ಯು, ಟೇಕ್ ಕೇರ್ ಎಲ್ಲರಿಗೂ.